ಸಾಮಾನ್ಯವಾಗಿ ಕೋಟ್ಯಂತರ ರೂಪಾಯಿ ಸಂಪಾದಿಸುವವರು ಶ್ರೀಮಂತರು ಎಂದು ಕರೆಯಲಾಗುತ್ತದೆ. ಆದರೆ ತಮಿಳುನಾಡಿನ ಲೈಬ್ರೇರಿಯನ್ ಪಾಲಂ ಕಲ್ಯಾಣ ಸುಂದರಂ ಅವರ ಕಥೆಯೇ ವಿಭಿನ್ನ. ಜೀವನ ಪೂರ್ತಿ ದುಡಿದು ಗಳಿಸಿದ ಹಣವನ್ನು ತಮ್ಮ ಬಳಿ ಇಟ್ಟುಕೊಳ್ಳದೆ ಸಮಾಜದ ಬಡವರು ಮತ್ತು ಅಗತ್ಯ ಇರುವವರಿಗೆ ದಾನ ಮಾಡಿದ ಅವರು ಭಾರತದ ಶ್ರೀಮಂತ ಬಡ ವ್ಯಕ್ತಿ ಎಂದೇ ಗುರುತಿಸಿಕೊಂಡಿದ್ದಾರೆ. 1940ರಲ್ಲಿ ತಮಿಳುನಾಡಿನ ಮೇಲಕ್ಕರಿ ವೇಲಕ್ಕುಲಂ ಎಂಬ ಸಣ್ಣ ಗ್ರಾಮದಲ್ಲಿ ಪಾಲಂ ಕಲ್ಯಾಣ ಸುಂದರಂ ಜನಿಸಿದರು. ಅವರ ತಂದೆ ಚಿಕ್ಕ ವಯಸ್ಸಿನಲ್ಲೇ ನಿಧನರಾದ ಕಾರಣ ತಾಯಿ ಅವರನ್ನು ಬೆಳೆಸಿದರು. ಬಾಲ್ಯದಿಂದಲೇ ಇತರರಿಗೆ ಸಹಾಯ ಮಾಡಬೇಕು ಎಂಬ ಮನೋಭಾವವನ್ನು ತಾಯಿ ಅವರಲ್ಲಿ ಬೆಳೆಸಿದ್ದರು. ಶಾಲೆಗೆ ಹೋಗಲು ಪ್ರತಿದಿನ ಸುಮಾರು 10 ಕಿಲೋಮೀಟರ್ ನಡೆದು ಹೋಗುತ್ತಿದ್ದ ಅವರು ಒಟ್ಟು 20 ಕಿಲೋಮೀಟರ್ ಪ್ರಯಾಣ ಮಾಡುತ್ತಿದ್ದರು. ತಮ್ಮೊಂದಿಗೆ ಇತರ ಮಕ್ಕಳು ಬಂದರೆ ಪ್ರಯಾಣದ ಏಕಾಂತ ಕಡಿಮೆಯಾಗುತ್ತದೆ ಎಂದು ಭಾವಿಸಿದ ಅವರು ಬಡ ಮಕ್ಕಳ ಶಾಲಾ ಶುಲ್ಕ, ಪುಸ್ತಕ ಮತ್ತು ಬಟ್ಟೆಗಳ ಖರ್ಚನ್ನು ತಾವೇ ಭರಿಸಲು ಆರಂಭಿಸಿದರು. ಪಾಲಂ ಕಲ್ಯಾಣ ಸುಂದರಂ ಅವರು ಸಾಹಿತ್ಯ ಮತ್ತು ಇತಿಹಾಸದಲ್ಲಿ ಪದವಿ ಪಡೆದ ಬಳಿಕ ಲೈಬ್ರರಿ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ನಂತರ ಶ್ರೀ ವೈಕುಂಠಂನ ಕುಮಾರ ಗುರುಪರ ಆರ್ಟ್ಸ್ ಕಾಲೇಜಿನಲ್ಲಿ ಲೈಬ್ರರಿಯನ್ ಆಗಿ ಕೆಲಸಕ್ಕೆ ಸೇರಿದರು. ಉದ್ಯೋಗದ ಮೊದಲ ಸಂಬಳ ಬಂದಾಗಲೇ ಅವರು ಒಂದು ಮಹತ್ವದ ನಿರ್ಧಾರ ಕೈಗೊಂಡರು. ತಮ್ಮ ಸಂಬಳದ ಸಂಪೂರ್ಣ ಮೊತ್ತವನ್ನು ಬಡ ಮಕ್ಕಳು ಮತ್ತು ಅನಾಥರ ಸಹಾಯಕ್ಕಾಗಿ ದಾನ ಮಾಡಲು ಆರಂಭಿಸಿದರು. ಈ ಸೇವೆಯನ್ನು ಸುಮಾರು 35 ವರ್ಷಗಳ ಕಾಲ ಮುಂದುವರಿಸಿದರು. ತಮ್ಮ ವೈಯಕ್ತಿಕ ಖರ್ಚುಗಳನ್ನು ಪೂರೈಸಲು ಹೋಟೆಲ್ಗಳು ಮತ್ತು ಲ್ಯಾಂಡ್ರಿಗಳಲ್ಲಿ ಹೆಚ್ಚುವರಿ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ. 1998ರಲ್ಲಿ ಲೈಬ್ರೇರಿಯನ್ ಹುದ್ದೆಯಿಂದ ನಿವೃತ್ತರಾದಾಗ ಅವರಿಗೆ ಸುಮಾರು 10 ಲಕ್ಷ ಪಿಂಚಣಿ ದೊರೆಯಿತು. ಆದರೆ ಆ ಹಣವನ್ನು ತಮ್ಮ ಬಳಿ ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ದಾನ ಮಾಡಿದರು. ಇಷ್ಟಕ್ಕೆ ಅವರ ಸೇವೆ ನಿಲ್ಲಲಿಲ್ಲ. ನಿವೃತ್ತಿಯ ನಂತರವೂ ಹಣ ಗಳಿಸಿ ಅದನ್ನು ಸಮಾಜ ಸೇವೆಗೆ ಬಳಸುವ ಉದ್ದೇಶದಿಂದ ಹೋಟೆಲ್ನಲ್ಲಿ ವೇಟರ್ ಆಗಿಯೂ ಕೆಲಸ ಮಾಡಿದರು. ತಮ್ಮ ಪೂರ್ವಿಕರಿಂದ ಬಂದ ಆಸ್ತಿಯನ್ನು ಸಹ ದಾನ ಮಾಡಿದರು. ಪಾಲಂ ಕಲ್ಯಾಣ ಸುಂದರಂ ಅವರ ಸಮಾಜ ಸೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗುರುತಿಸಲ್ಪಟ್ಟಿತು. ಅಮೆರಿಕದ ಒಂದು ಸಂಸ್ಥೆಯಿಂದ ಅವರಿಗೆ 30 ಕೋಟಿ ಬಹುಮಾನ ಮೊತ್ತ ದೊರೆಯಿತು ಎಂದು ವರದಿಯಾಗಿದೆ. ಆದರೆ ಆ ಹಣವನ್ನು ಅವರು ಸಂಪೂರ್ಣವಾಗಿ ದಾನ ಮಾಡಿದರು. ಅವರಿಗೆ ದೊರೆತ ವಿವಿಧ ಪ್ರಶಸ್ತಿಗಳ ಬಹುಮಾನ ಮೊತ್ತವನ್ನು ಸಮಾಜ ಸೇವೆಗೆ ಬಳಸಿದರು. ಹಣ ಮತ್ತು ಆಸ್ತಿ ಸಂಗ್ರಹಿಸುವ ಬದಲು ಅಗತ್ಯವಿರುವವರಿಗೆ ನೆರವಾಗುವುದೇ ತಮ್ಮ ಜೀವನದ ಉದ್ದೇಶ ಎಂಬ ನಿಲುವನ್ನು ಅವರು ಹೊಂದಿದ್ದರು. ಅವರ ಸಮಾಜ ಸೇವೆಗೆ ದೇಶ ವಿದೇಶಗಳಲ್ಲಿ ಹಲವು ಗೌರವಗಳು ಲಭಿಸಿವೆ. ವಿಶ್ವಸಂಸ್ಥೆಯು ಅವರನ್ನು 20ನೇ ಶತಮಾನದ ಅತ್ಯುತ್ತಮ ವ್ಯಕ್ತಿಗಳಲ್ಲಿ ಒಬ್ಬರೆಂದು ಗುರುತಿಸಿದೆ ಎಂದು ವರದಿಯಾಗಿದೆ. ಕೇಂಬ್ರಿಡ್ಜ್ನ ಇಂಟರ್ನ್ಯಾಷನಲ್ ಬಯೋಗ್ರಾಫಿಕಲ್ ಸೆಂಟರ್ ಸೇರಿದಂತೆ ಹಲವು ಸಂಸ್ಥೆಗಳು ಅವರನ್ನು ಗೌರವಿಸಿವೆ. 2023ರಲ್ಲಿ ಭಾರತ ಸರ್ಕಾರವು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು. ಆದರೆ ತಮ್ಮ ಸೇವಾ ಜೀವನದಲ್ಲಿ ಪಡೆದ ಪ್ರಶಸ್ತಿಗಳ ಬಹುಮಾನದ ಮೊತ್ತವನ್ನು ಅವರು ಸಾರ್ವಜನಿಕ ಹಿತಕ್ಕಾಗಿ ದಾನ ಮಾಡಿದರು. ಪಾಲಂ ಕಲ್ಯಾಣ ಸುಂದರಂ ಅವರ ಸರಳ ಜೀವನ ಮತ್ತು ಸಮಾಜ ಸೇವೆಯಿಂದ ಪ್ರಭಾವಿತರಾದ ಖ್ಯಾತ ನಟ ರಜನಿಕಾಂತ್ 2012ರಲ್ಲಿ ಅವರನ್ನು ತಮ್ಮ ತಂದೆಯಂತೆ ಸ್ವೀಕರಿಸಿ ತಮ್ಮೊಂದಿಗೆ ವಾಸಿಸುವಂತೆ ಆಹ್ವಾನಿಸಿದರು. ಆದರೆ ಕಲ್ಯಾಣ ಸುಂದರಂ ತಮ್ಮ ಸರಳ ಮತ್ತು ಸ್ವತಂತ್ರ ಜೀವನವನ್ನೇ ಮುಂದುವರಿಸಲು ನಿರ್ಧರಿಸಿದರು. ಚೆನ್ನೈನ ಸೈದಾಪೇಟೆಯಲ್ಲಿರುವ ಸರಳ ಮನೆಯಲ್ಲಿ ವಾಸಿಸುತ್ತಾ ಸಮಾಜ ಸೇವೆಯನ್ನು ಮುಂದುವರಿಸಿದರು. ಪಾಲಂ ಕಲ್ಯಾಣ ಸುಂದರಂ ಅವರ ಜೀವನದ ವಿಶೇಷತೆ ಎಂದರೆ ಅವರು ಹಣ ಸಂಪಾದಿಸಿಲ್ಲ ಎಂಬುದಲ್ಲ, ತಾವು ಸಂಪಾದಿಸಿದ ಎಲ್ಲವನ್ನು ಸಮಾಜಕ್ಕಾಗಿ ಬಳಸಿದ್ದಾರೆ ಎಂಬುದು. 35 ವರ್ಷಗಳ ಸಂಬಳ, 10 ಲಕ್ಷ ಪಿಂಚಣಿ, ಪೂರ್ವಿಕರ ಆಸ್ತಿ, 30 ಕೋಟಿ ಬಹುಮಾನ ಮತ್ತು ವಿವಿಧ ಪ್ರಶಸ್ತಿಗಳಿಂದ ಬಂದ ಹಣ, ಹೀಗೆ ತಮ್ಮ ಕೈಗೆ ಬಂದ ಬಹುತೇಕ ಸಂಪತ್ತನ್ನು ಇತರರಿಗಾಗಿ ದಾನ ಮಾಡಿದ ಅವರ ಬದುಕು ಹಣದ ಅರ್ಥ ಮತ್ತು ನಿಜವಾದ ಶ್ರೀಮಂತಿಕೆಯ ಬಗ್ಗೆ ಹೊಸ ದೃಷ್ಟಿಕೋನ ನೀಡುತ್ತದೆ. ಅದಕ್ಕಾಗಿಯೇ ಪಾಲಂ ಕಲ್ಯಾಣ ಸುಂದರಂ ಅವರನ್ನು ಭಾರತದ ಶ್ರೀಮಂತ ಬಡ ವ್ಯಕ್ತಿ ಎಂದು ಕರೆಯಲಾಗುತ್ತದೆ. ಅವರ ಬಳಿ ಕೋಟ್ಯಂತರ ರೂಪಾಯಿ ಆಸ್ತಿ ಇಲ್ಲದಿರಬಹುದು, ಆದರೆ ಸಮಾಜಕ್ಕೆ ನೀಡಿದ ಕೊಡುಗೆ ಮತ್ತು ಜನರ ಹೃದಯದಲ್ಲಿ ಗಳಿಸಿದ ಸ್ಥಾನವೇ ಅವರ ನಿಜವಾದ ಸಂಪತ್ತು.